निशंक हो निर्भय हो मनारे प्रचंड स्वामी बळपाठी शिरे नित्य आहे रे मना अतर्क्य अवधूत हे स्मरणग्रामी अशक्य ही शक्य करतील स्वामी जिते स्वामी चरण तिथे न्यून पाये स्वय भक्त प्रारब्ध घडवीय माये आज्ञे विना काळ नाणे ताळा परलोकिना भीती त्याला अशक्य ही शक्य करतील स्वामी उगाचे भीतूसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो आशा बाळतांच्या अशक्य ही शक्य करतील स्वामी करा होई जागा श्रद्धा सहित कसा होशितो त्या विण तू स्वामी भक्त आठवती कितीदा दिला बोल त्यानीचे हात नको डगमगाव स्वामी देतील साथ अशक्य ही शक्य करतील स्वामी विभूती नमन नाम ध्यानादि तीर्थ स्वामीची पंच प्राणामृतात हे तीर्थ गेही आठ वीरे प्रजेती न सोडी कदा स्वामीजी की देही हाती अशक्य ही शक्य करतील स्वामी ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸುಮಾರು ಜನ ಹೆಣ್ಮಕ್ಳು ಅಕ್ಕ ತಂಗಿಯರು ನನಗೆ ಫೋನ್ ಮಾಡಿದರು. ಮೊನ್ನೆ ವಿಡಿಯೋ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಸಂತೋಷಣ, ಇನ್ನೂ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ತಿಳಿಸಿಕೊಡೋಕ್ಕಿಂತ ಮುಂಚೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಪರಬ್ರಹ್ಮ ಪರಮಾತ್ಮನೇ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್. ಎಲ್ಲ ಭಕ್ತಾದಿಗಳಿಗೆ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಎಲ್ಲ ಮನೋ ಇಚ್ಛೆ ಕಾಮನೆಗಳೆಲ್ಲ ಪೂರೈಸಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅದ್ಭುತ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಒಂದು ಕಡೆ ಪಾರಾಯಣ ಮಾಡ್ತೀರಾ, ಅದು ಬಾಹಿರಿಕವಾಗಿ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಪ್ರಿಪರೇಷನ್ ಆಗುತ್ತೆ, ಔಟ್ಪುಟ್ ಅಂತಾರೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಇನ್ಬಿಲ್ಟ್ ಒಳಗಡೆ ಯಾವ ಥರ ಮಗುವಿಗೆ ಒಂದು ದೈವಿ ಶಕ್ತಿ ಬರುವಂತಹ ಒಂದು ಸೀಕ್ರೆಟ್ನ ಇವತ್ತು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಸೊ ವಿಶೇಷವಾಗಿ ದೈವಿ ಶಕ್ತಿ ತುಂಬಿರ್ತಕ್ಕಂಥ ಒಂದು ಕೇಸರ್ ಅನ್ನೋ ವಸ್ತುವನ್ನು ನಾವು ದತ್ತ ಮಹಾರಾಜರ ಪಾದುಕೆಗೆ ಅದನ್ನು ತೆಗೆದು ಲೇಪನ ಮಾಡಿ ಯಾರು ಪ್ರೆಗ್ನೆಂಟ್ ಇದ್ದಾರೋ ಅವರಿಗೆ ಅದನ್ನು ಕಳಿಸಿಕೊಡ್ತೀವಿ. ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನ ನಿಮಗೆ ತರಿಸ್ಕೊಳ್ಳೋಕ್ಕೆ ಅಸಾಧ್ಯವಾದರೆ ನಿಮ್ಮೂರಿನಲ್ಲಿ ಯಾವುದೇ ಒಂದು ದೇವಸ್ಥಾನ ಇರಲಿ, ಒಂದು ಆಂಜನೇಯ ದೇವಸ್ಥಾನ ಇರಲಿ ಅಥವಾ ಮಹಾಗಣಪತಿಯ ದೇವಸ್ಥಾನ ಇರಲಿ, ರೌದ್ರ ಅವತಾರಕ್ಕೆ ಸಂಬಂಧಿಸಿಲ್ಲದೆ ಇರತಕ್ಕಂಥ ಯಾವುದೇ ದೇವರುಗಳು ಇದ್ರೂ ಕೂಡ ಒಂದು ಬೆಣ್ಣೆ ಅಲಂಕಾರನ ಮಾಡಿಸಿ ಆ ಬೆಣ್ಣೆ ಅಲಂಕಾರವನ್ನು ತಗೊಂಡು ಬಂದು ಅದನ್ನು ತುಪ್ಪವಾಗಿ ಮಾರ್ಪಡಿಸಿ ಅದನ್ನು ಚೆನ್ನಾಗಿ ಕರಗಿಸ್ಬೇಕು. ಕರಗಿಸಿ ಅದನ್ನು ಈ ಬೆಲ್ಲದ ಉಂಡೆ ಅಂತ ಮಾಡ್ತಾರೆ, ಅಂಟಿನ ಉಂಡೆ ಅಂತ ನಮ್ಮೂರ ಕಡೆ ಮಾಡ್ತಾರೆ. ಆ ತುಪ್ಪವನ್ನು ಅದಕ್ಕೆ ಮಿಕ್ಸ್ ಮಾಡಿ ಆ ಒಂದು ಸ್ವೀಟ್ನ, ಅದು ಏನು ರೆಡಿಯಾಗಿರುತ್ತೋ ಆ ಒಂದು ಸ್ವೀಟ್ನ ಬೆಳಿಗ್ಗೆ ಎದ್ದು ನೀವು ಸ್ನಾನ ಪೂಜೆ ಮಾಡಿ ನಾನು ಹೇಳಿರ್ತಕ್ಕಂತಹ ಒಂದು ಪಾರಾಯಣದ ಸಿಸ್ಟಮ್ ಯಾವ ಥರ ನಾನು ಹೇಳಿದ್ದೀನೋ ಆ ಪಾರಾಯಣ ಮಾಡೋಕ್ಕಿಂತ ಮುಂಚಿತವಾಗಿಯೇ ಇವತ್ತು ಇಟ್ಟಿರ್ತಕ್ಕಂತಹ ಈಗೇನು ನೈವೇದ್ಯಕ್ಕೆ ಒಂದು ಈ ಲಾಡುನೇ ಇಡಬೇಕಾಗುತ್ತೆ. ಲಾಡು ಇಟ್ಟು ಇವತ್ತು ಇಟ್ಟಿರ್ತಕ್ಕಂಥ ಲಾಡು ಮಾರನೇ ದಿವಸ ನೀವು ಫಸ್ಟು ಆ ಲಾಡುವನ್ನು ತಿಂದು ಆಮೇಲೆ ಪಾರಾಯಣ ಸ್ಟಾರ್ಟ್ ಮಾಡಬೇಕು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಫಸ್ಟು ದೈವಿ ಶಕ್ತಿಯಿಂದ ತುಂಬಿರ್ತಕ್ಕಂಥ ಬೆಣ್ಣೆಯಿಂದ ರೆಡಿ ಆಗಿರ್ತಕ್ಕಂಥ ತುಪ್ಪದಿಂದ ಪ್ರಿಪರೇಷನ್ ಆಗಿ ನೀವು ರೆಡಿ ಮಾಡಿರ್ತಕ್ಕಂಥ ಆ ಅಂಟಿನ ಉಂಡಿಗೆ ನೀವು ದೇವರಿಗೆ ನೈವೇದ್ಯ ತೋರಿಸ್ತೀರ.
ಇವತ್ತು ತೋರಿಸಿರ್ತಕ್ಕಂಥ ನೈವೇದ್ಯದ ಲಾಡುವನ್ನು ನಾಳೆ ಪೂಜೆಕ್ಕಿಂತ ಮುಂಚಿತವಾಗಿ ಅದನ್ನು ಸ್ವೀಕಾರ ಮಾಡಿ ನೀವು ತಿಂದ ತಕ್ಷಣ ಅದು ಮಗುವಿಗೆ ಹೋಗಿ ಸೇರುತ್ತೆ. ನೋಡಿ, ಇವು ಎಷ್ಟೊಂದು ನಿಗೂಢಗಳು ತುಂಬಿಕೊಂಡಿದೆ ಅಂದರೆ ಎಷ್ಟೋ ಸತ್ಯಗಳು ಒಂದು ಅಂಶದಲ್ಲಿ ತುಂಬಿದೆ. ಅದನ್ನು ನೀವು ತುಂಬ ಡೀಪಾಗಿ ಸ್ಟಡಿ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ, ಏನು ಮಾಡ್ಬೋದು. ಇದೆಲ್ಲ ನಿಮ್ಮ ಕೈಯಿಂದಾನೇ ಪ್ರಿಪ್ರೇಷನ್ ಆಗುವಂಥದ್ದು. ಇಲ್ಲಪ್ಪ ನಮಗೆ ಇದು ಮಾಡೋದು ಕಷ್ಟ ಅಂತಂದರೆ ನೀವು ನನಗೆ ಫೋನ್ ಮಾಡಿದ್ರೆ ನಾನು ಕೇಸರ್ ಅನ್ನೋ ಒಂದು ವಸ್ತುವನ್ನು ಕಳಿಸ್ತೀನಿ. ಅದಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದು ಗಾಣಗಾಪುರ ದತ್ತಾತ್ರೇಯ ಮಹಾರಾಜರಿಗೆ ನಿರ್ಗುಣ ಪಾದುಕೆಗೆ ಲೇಪನ ಆಗಿರ್ತಕ್ಕಂಥ ಕೇಸರ್ ಇರುತ್ತೆ. ಅದನ್ನು ನಿಮಗೆ ನಾನು ಮುಟ್ಸೋಂಥ ವ್ಯವಸ್ಥೆ ಮಾಡ್ತೀನಿ. ಇದು ಪ್ರೆಗ್ನೆಂಟ್ ಇರುವಂತಹ ಅಂದರೆ ಗರ್ಭಿಣಿಯರಿಗೆ ಇದು ಮಾತ್ರ ಸೀಮಿತವಾಗಿರುತ್ತೆ. ಓಕೆ, ಇದು ಒಂದು ಕಡೆ. ಇನ್ನೊಂದು ಕಡೆ ಮದುವೆ ಆದ ತಕ್ಷಣ ನಿಮಗೆ ಯಾಕೆ ಆ ಒಂದು ದೇವರ ಸ್ಥಾನಕ್ಕೆ, ಒಂದು ಅಕ್ಕಲ್ಕೋಟೆ, ಒಂದು ಗಾಣಗಾಪುರ, ಒಂದು ಮಂತ್ರಾಲಯ, ಇವುಗಳಿಗೆ ಯಾಕೆ ನಿಮಗೆ ಹೋಗಿ ಬಾ ಅಂತ ಹೇಳ್ತೀನಿ ಅಂತಂದರೆ, ಇವತ್ತು ಒಂದು ಸಾರಿ ಪ್ರೆಗ್ನೆಂಟ್ ಆದಮೇಲೆ ಅಲ್ಲಿ ಮುಗೀತು. ಸೊ ನೀವು ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ನೀವು ಈ 3 ಕ್ಷೇತ್ರಗಳನ್ನು ನೀವು ದರ್ಶನ ಮಾಡಿಕೊಂಡು ಬಂದ ಮೇಲೆ ನೀವು ಆ ಒಂದು ಮಗು ನಿಮ್ಮ ಹೊಟ್ಟೆಯಲ್ಲಿ ಮೂಡಿಸಿಕೊಂಡಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಆ ಒಂದು ಮಗು ನಿಮ್ಮ ಹೊಟ್ಟೆಯಲ್ಲಿ ಮೂಡುತ್ತೆ. ಈಗ ಎಷ್ಟೋ ಜನ ಮಗು ಡೇಟ್ ಆಫ್ ಬರ್ತ್ ಮೇಲೆ ಲೆಕ್ಕ ಹಾಕ್ತಾರೆ, ಬಟ್ ಮಗು ಡೇಟ್ ಆಫ್ ಬರ್ತ್ ಮೇಲೆ ಅದರ ಅದೃಷ್ಟ ಬದಲಾಗಲ್ಲ. ತಾಯಿಯ ಗರ್ಭದಲ್ಲಿ ಆ ಮಗುವಿಗೆ ಜೀವ ಬಂದಿರೋದು ಯಾವಾಗ, ಆ ಸಮಯ ಎಂಥದ್ದು, ಅದನ್ನು ಕಂಡಿಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಕಂಡಿಡಬೇಕು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೇ ಆ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಿಮ್ಮ ಹೊಟ್ಟೆಯಲ್ಲಿ ಯಾವ ಮಗುವನ್ನು ಕೊಡಬೇಕು, ನೀವೇನು ಕೇಳಿದಿರ, ನೀವೇನು ಸೇವೆ ಮಾಡಿದಿರ, ಅದು ತುಂಬಾ ಮುಖ್ಯ. ನಾನು ಇದನ್ನು ಯಾಕಿಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಮಗು ಹುಟ್ಟೋಕ್ಕಿಂತ ನೀವು ಮುಂಚಿತವಾಗಿಯೂ ತುಂಬ ಕೇರ್ಫುಲ್ಲಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲಿ ನೀವು ಫ್ಯೂಚರ್ ಪೂರ್ತಿ ತಲೆ ಕೆಡಿಸ್ಕೊಳ್ಳೋಂಥ ಜರುತ್ತಿರಲ್ಲ. ಕಾರಣ ಏನಂದರೆ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಗು ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇದ್ದರೆ ಅದಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಆ ದತ್ತ ಮಹಾರಾಜರೇ ಕೊಡ್ತಾ ಇರ್ತಾರೆ. ನಾನು ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ಸೊ ಯಾರ್ಯಾರು ಹೊಸದಾಗಿ ಮದುವೆ ಆಗಿದಿರೋ, ಓಕೆ, ಅವರಿಗೆ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ. ಒಂದು ವಿಚಾರದಲ್ಲಿ ಇಟ್ಕೊಳ್ಳಿ, ಎಷ್ಟೋ ವಿಚಾರಗಳು ಗೌಪ್ಯವಾಗಿ ಇದ್ರೂ ಕೂಡ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಅದನ್ನು ಓಪನ್ ಅಪ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೇ ಒಂದು ಸಾರಿ ಮಗು ನಿಮ್ಮ ಭ್ರೂಣದಲ್ಲಿ ಮೂಡ್ತು ಅಂತಂದರೆ ಅದರ ಹಣೆಬಾರ ಬದಲಾಯಿಸುವಂಥ ಶಕ್ತಿ ನಿಮ್ಮಲ್ಲಿಲ್ಲ. ಆದರೆ ಮೂಡುವಕ್ಕಿಂತ ಮುಂಚಿತವಾಗಿ ಹುಟ್ಟುವ ಮಗುವಿನ ಹಣೆಬರವನ್ನು ಬದಲಾಯಿಸುವಂಥ ಶಕ್ತಿ ಆ ಬ್ರಹ್ಮ ನಿಮ್ಮ ಕೈಯಲ್ಲಿ ಕೊಟ್ಟಿದೆ. ಸೊ ಈಗ ನೋಡಿ, ಅಕ್ಕಲ್ಕೋಟೆಯಲ್ಲಿ ಹೋಗ್ತೀರಾ, ಅಲ್ಲಿ ಒಂದು ಗುರುವಿನ ಒಂದು ಆಶೀರ್ವಾದ ಅಂದರೆ ಒಂದು ಹೆಣ್ಣಿನ ಮಧ್ಯೆ ಇರುತ್ತೋ ಗಂಡಿನಲ್ಲಿ ಇರುತ್ತೋ ಏನೋ ಒಂದು ನ್ಯೂನ್ಯತೆ ಇದ್ರೂ ಕೂಡ ಆ ಮಹಾರಾಜರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನಮಗೆ ದೇವರ ಒಂದು ಆಶೀರ್ವಾದದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಮಗುವನ್ನು ಕರುಣಿಸಿ ಅಂತ ನೀವು ಬೇಡ್ಕೊಂಡು ಬಂದಾಗ ನಿಮ್ಮ ಎಷ್ಟೋ ಸಮಸ್ಯೆಗಳು ಬಗೆಯಿರುತ್ತವೆ. ಅದಕ್ಕೆ ಈ ಗುರುಗಳ ದರ್ಶನ ಬಹು ಮುಖ್ಯ. ನೋಡಿ, ಒಂದು ಸಾರಿ ಬಿಟ್ಟು ಇನ್ನೂ 10 ಸಾರಿ ಹೇಳ್ತೀನಿ ನಿಮಗೆ. ಈ ವಿಡಿಯೋ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ. ನೀವು ಯಾರ್ಯಾರು ಹೊಸದಾಗಿ ಮದುವೆ ಆಗಿದಾರೋ ಅಥವಾ ಮದುವೆ ಆಗುವವರಿದ್ದಾರೋ ಅವರಿಗೆ ದಯಮಾಡಿ ಈ ವಿಡಿಯೋನ ಸೆಂಡ್ ಮಾಡಿ. ಯಾಕಂದರೆ ಈ ವಿಡಿಯೋ ಎಲ್ಲೋ ಮುಂದೆ ಕಣ್ಣಲ್ಲಿ ನೀರು ಹಾಕುವುದನ್ನು ತಪ್ಪಿಸುವಂಥ ಕಾರ್ಯ ಈ ವಿಡಿಯೋ ಮಾಡ್ಬೋದು. ಯಾಕಂದರೆ ಮಗು ಹುಟ್ಟಿದ ಮೇಲೆ ಎಷ್ಟೋ ಜನ ನೋವು ತಿಂದಿರೋದುಂಟು. ಅವರ ಗೋಳು ಲೈಫ್ ಟೈಮ್ ಅದು
ಅದಕ್ಕೇನೆ ಒಳ್ಳೆ ಮಗು ಹುಟ್ಟೋಕೆ ಇದೊಂದು ಉತ್ತಮವಾದ ವಿಡಿಯೋ. ದಯಮಾಡಿ ವೀಕ್ಷಕರೇ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸು, ನಿಮ್ಮ ಅಕ್ಕ ತಂಗಿಯರು ಅವರಿಗೆ ಈ ವಿಡಿಯೋ ಕಳಿಸಿ. ಯಾಕಂದರೆ ನೀವು 10 ಜನಕ್ಕೆ ಕಳಿಸಿದಾಗ ಒಂದು 2 ಜನ ಆದರೂ ಇದ್ರ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡಿ ಏನಾದರೂ ಒಂದು ಮಾಡ್ಬೋದು ಅನ್ನೋದು ಆ ಮೈಂಡ್ ಥಾಟ್ಸ್ ಬರುತ್ತೆ. ಓಕೆ, ನೀವು ಬೆಳಿಗ್ಗೆ ಎದ್ದು, ಪ್ರೆಗ್ನೆಂಟ್ ಇದ್ದವ್ರು ಹೇಳ್ತೀನಿ ನಾನು, ಬೆಳಿಗ್ಗೆ ಎದ್ದು ನೀವು ತಿನ್ನುವ ಒಂದು ಪ್ರಸಾದ ತುಂಬಾ ಮುಖ್ಯ. ನೀವು ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿ. ಇವಾಗ ನಿಮ್ಗೆ ಇದ್ರ ಬಗ್ಗೆ ಬೆಲೆ ಗೊತ್ತಾಗಲ್ಲ, ಮಗು ನಿಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇನ್ನೊಂದು ತುಂಬಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ, ನನ್ನ ಮಗು ಅಟ್ರಾಕ್ಟಿವ್ ಆಗಿರಬೇಕು, ನನ್ನ ಮಗು ನೋಡಿದ ತಕ್ಷಣ ಜನರು ಅದನ್ನು ಆಕರ್ಷಣೆಯನ್ನು ಇರಬೇಕು, ಆಕರ್ಷಣೀಯವಾಗಿ ನನ್ನ ಮಗು ಇರಬೇಕು ಅನ್ನೋ ಥಾಟ್ಸು ಎಲ್ಲರ ಮನಸ್ಸಲ್ಲಿರುತ್ತೆ. ಬಿಕಾಸ್ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಒಂದು ದತ್ತಾತ್ರೇಯ ಒಂದು ಫೋಟೋ ತೊಗೊಂಬರ್ಬೋದು. ಗಾಣಗಾಪುರದಲ್ಲಿ ಇರುವಂಥ ಒರಿಜಿನಲ್ ಫೋಟೋ ನಾನು ಮಾತಾಡ್ತಾ ಇರೋದು, ನಾಟ್ ಅ ಡೂಪ್ಲಿಕೇಟ್, ಒರಿಜಿನಲ್ ಫೋಟೋ ಇರುತ್ತೆ. ಅದನ್ನು ತೊಗೊಂಬರ್ಬೋದು. ಇಲ್ಲಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಗಾಣಗಾಪುರ ದತ್ತ ಮಹಾರಾಜರ ನಿರ್ಗುಣ ಪಾದುಕ ಅಂತಂದರೆ ಫೋಟೋ ಬಂದೇ ಬರುತ್ತೆ. ಅದನ್ನು ನೀವು ಬೆಂಗಳೂರಲ್ಲಾಗಲಿ, ನೀವು ಓದ್ತಕ್ಕಂಥ ಊರಲ್ಲಿ ಅದನ್ನು ಅಪ್ಲೋಡ್ ಮಾಡಿಸ್ಕೊಂಬರ್ಬೇಕು. ನೀವು ಬೆಳಿಗ್ಗೆ ಯಾವುದೇ ಸಮಯದಲ್ಲಿ ಎದ್ದೇಳಿ, ನೋ ಅದಕ್ಕೆ ಸಮಯ ಇಲ್ಲ, ನೀವು ಎಷ್ಟೊತ್ತಿಗಾದರೂ ಇರಬಹುದು. ಎದ್ದ ತಕ್ಷಣ ಫಸ್ಟು ಐಬೋಲ್ ಕನೆಕ್ಟಿವಿಟಿ ಅಂತಾರೆ, ಕಣ್ಣುಗಳ ನೇರ ದೃಷ್ಟಿ. ಅಂದರೆ ಆ ಒಂದು ದತ್ತ ಮಹಾರಾಜರ ಫೋಟೋವನ್ನು ಮುಂದೆ ಇಟ್ಕೋಬೇಕು. ದತ್ತ ಮಹಾರಾಜರ ಕಣ್ಣಲ್ಲಿ ಕಣ್ಣು ಹಾಕಿ ನೀವು ಅದನ್ನು 5 ನಿಮಿಷ ಅವಧೂತ ಚಿಂತನ ಶ್ರೀ ಗುರುದೇವ ಅನ್ನೋ ಒಂದು ಮಂತ್ರ, ಇಲ್ಲ ಅಂದರೆ ದತ್ತಾತ್ರೇಯಾಯ ನಮಃ ಅನ್ನೋ ಒಂದು ಸಿಂಪಲ್ ಬೀಜ ಮಂತ್ರ. ಎಷ್ಟೋ ದತ್ತಾತ್ರೇಯಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಮಂತ್ರಗಳು ಇವತ್ತಿವೆ. ಅದನ್ನು ಒಂದು 5 ರಿಂದ 10 ನಿಮಿಷ ನೀವು ಪಠಣ ಮಾಡಿ ಐಬಾಲ್ ಕನೆಕ್ಟಿವಿಟಿ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ್ರಿಂದ ಎಷ್ಟೋ ದೈವಿ ಶಕ್ತಿಯ ಆ ಕನೆಕ್ಟಿವಿಟಿ ಮುಖಾಂತರ ನಿಮ್ಮ ದೇಹ ಸೇರುತ್ತೆ. ನಿಮ್ಮ ದೇಹ ಅದು ಸೇರಿದಾಗ ಇದನ್ನು ಯಾರಾದರೂ ಮಾಡ್ಬೋದು, ಪ್ರೆಗ್ನೆಂಟ್ ಇದ್ದವರೇ ಮಾಡ್ಬೋದು, ಅಥವಾ ಅಂಥ ರೂಲ್ಸ್ ಇಲ್ಲ, ಯಾರಾದರೂ ಇದನ್ನು ಮಾಡಿಬಿಟ್ಟು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗಿಯೂ ಒಂದು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.